ಈ ನಮ್ಮ ಗಡಿನಾಡು ಬಳ್ಳಾರಿ ಇದೆಯಲ್ಲ, ಭಯಂಕರ ಸೌಂಡ್ ಮಾಡ್ತಾ ಇದೆ. ಆ ಸೌಂಡ್ ಏನಕ್ಕೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಒಂದು ಫ್ಲೆಕ್ಸ್ ವಿಚಾರಕ್ಕೆ ಎರಡು ಬಣಗಳ ನಡುವೆ ಶುರುವಾದ ಗಲಾಟೆ ಒಬ್ಬನ ಕೊಲೆಯಲ್ಲಿ ಎಂಡ್ ಆಗಿದೆ. ಈ ವಿಚಾರಕ್ಕೆ SP ಯನ್ನ ತಲೆದಂಡ ಮಾಡಲಾಗಿದೆಯಂತೆ. ಅಲ್ಲೊಂದು ಗಲಾಟೆ ನಿಮ್ಗೆ ನಿಭಾಯಿಸಕ್ ಬಂದಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರನ್ನ ಎಲ್ಲಾ ರೀತಿಯಲ್ಲೂ ಮುಗಿಸ್ತೀನಿ ಅಂತ ಹೇಳ್ತಾರೆ. ಅವರ ಮನೆಯನ್ನ ಧ್ವಂಸ ಮಾಡಿ ಹೋಗ್ತೀನಿ ಅಂತ ಧಮಕಿಯನ್ನ ಹಾಕ್ತಾರೆ. ದ್ವೇಷ ಭಾಷಣ ವಿರೋಧಿ ಕಾಯ್ದೆ ಅದನ್ನ ಈಗ ಭರತ್ ರೆಡ್ಡಿ ಅವರ ಮೇಲೆ ಅಪ್ಲೈ ಮಾಡ್ತೀರಾ ಇಲ್ವಾ ಅಂತ ಹೇಳ್ಬೇಕು. ಬಹುಶಃ ಅವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ಇದೇ ಇರಬೇಕು ಅತ್ಯಂತ ವೇಗವಾಗಿ ಮಾಡಿರುವಂತಹ ಕೆಲಸ ಅಂತ. ಪೊಲೀಸ್ ಗನ್ನಿಂದ ಆಗಿಲ್ಲ, ಯಾವುದೋ ಪ್ರೈವೇಟ್ ಗನ್ ಮ್ಯಾನ್ ಇಂದ ಆಗಿರೋದು ಅಂತ ಹೇಳಿದ್ರು. ಕಾಂಗ್ರೆಸ್ನ ಕಾರ್ಯಕರ್ತ ಕಾಂಗ್ರೆಸ್ ಶಾಸಕನ ಆಪ್ತನಿಂದಲೇ ಸತ್ತೋದ್ನ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಈ ನಮ್ಮ ಗಡಿನಾಡು ಬಳ್ಳಾರಿ ಇದೆಯಲ್ಲ, ಭಯಂಕರ ಸೌಂಡ್ ಮಾಡ್ತಾ ಇದೆ. ಆ ಸೌಂಡ್ ಏನಕ್ಕೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಮುಂಚೆಲ್ಲ ಅಲ್ಲಿ ಮೈನಿಂಗ್ ವಿಚಾರಕ್ಕೆ ಸೌಂಡ್ ಆಗ್ತಾ ಇತ್ತು, IT, CBI ಈ ಥರ ರೇಡ್ಗಳಿಗೆ ಸೌಂಡ್ ಆಗ್ತಾ ಇತ್ತು. ಆದರೆ ಈಗ ಒಳ್ಳೆ ಗ್ಯಾಂಗ್ ವಾರ್ಗಳು ಆಗ್ತಾ ಇರೋದಕ್ಕೆ ಸೌಂಡ್ ಮಾಡ್ತಾ ಇರೋದಷ್ಟೇ ಅಲ್ಲ, ಅಲ್ಲಿಯ ಜನರಿಗೆ ಒಂಥರ ಹೆದರಿಕೆಯನ್ನು ತರ್ತಾ ಇದೆ. ಅಂದರೆ ಒಂದು ಬದುಕಕ್ಕೊಂದು ಅಲ್ಲಿ ವಾತಾವರಣ ಪೂರಕವಾಗಿರ್ಬೇಕಲ್ಲ, ಅದೇ ಇಲ್ವಲ್ಲ ಅಂತ ಜನ ಆಲೋಚನೆ ಮಾಡ್ತಾ ಇದ್ದಾರೆ. ಈ ವಿಚಾರ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಆಲ್ರೆಡಿ ನ್ಯೂಸಲ್ಲಿ ನೋಡಿರ್ತೀರ. ಒಂದು ಫ್ಲೆಕ್ಸ್ ವಿಚಾರಕ್ಕೆ ಎರಡು ಬಣಗಳ ನಡುವೆ ಶುರುವಾದ ಗಲಾಟೆ ಒಬ್ಬನ ಕೊಲೆಯಲ್ಲಿ ಎಂಡ್ ಆಗಿದೆ. ಹಾಗಾಗಿ ಬಳ್ಳಾರಿ ಒಂಥರ ನಿಗಿ ಅಂತ ಇದೆ. ಆದರೆ ಕಾಮಿಡಿ ಕೇಳಿ, ಬಳ್ಳಾರಲ್ಲಿ ರಾತ್ರಿ ಕೈ ಮೇಲಾಯಿಸ್ಕೊಂಡು ಹೊಡೆದಾಟ ಮಾಡಿಕೊಂಡು ಕಲ್ಲು ತೂರಾಟ ಮಾಡಿಕೊಂಡು ಯಾರೋ ಒಬ್ರು ಡಮ್ ಅನ್ಸಿದ್ರಂತಲ್ಲ, ಗಾಳಿಯಲ್ಲಿ ಗುಂಡು ಹೊಡೆಯೋಕ್ಕೆ ಹೋದ್ರಂತೆ. ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿಗೆ ಆ ಗುಂಡು ತಾಗಿ ಅಲ್ಲೇ ಪಾಪ ಸತ್ತೋದ್ನಂತೆ. ಈ ವಿಚಾರಕ್ಕೆ SP ಯನ್ನ ತಲೆದಂಡ ಮಾಡಲಾಗಿದೆಯಂತೆ. ಕಾಮಿಡಿ ಏನು ಗೊತ್ತಾ, SP ಅವರು ಅಧಿಕಾರವನ್ನು ತಗೊಂಡು ಒಂದು ದಿನ ಅಂದರೆ 24 ಗಂಟೆ ಕೂಡ ಆಗಿರಲಿಲ್ಲ. ಅಷ್ಟರೊಳಗೇನೆ ಬಳ್ಳಾರಿಗೆ ಬಂದರು, ಅಧಿಕಾರ ತಗೊಂಡ್ರು. ರಾತ್ರಿ ಅಷ್ಟೊತ್ತಿಗೆ ಅಧಿಕಾರನೇ ಹೋಗ್ಬಿಟ್ಟಿದೆ ಪಾಪ. ನನಗೆ ಅನ್ಸೋದು ಅವ್ರ ಪಾಪ ಅವರಿಗೊಂದು ಚೇರನ್ನು ಕೊಟ್ಟಿರ್ತಾರಲ್ಲ, ಆ ಚೇರಲ್ಲಿ ಅರ್ಧ ಗಂಟೆ ಆದರೂ ಕೂತಿದಾರೋ ಇಲ್ವೋ ಅನ್ನೋ ಅನುಮಾನ ಬಂದಿದೆ. ಅಷ್ಟೇ ಅಲ್ಲ, ಈ ಬಳ್ಳಾರಲ್ಲೇ ಇರುವ ವಿಶ್ವವಿಖ್ಯಾತ ಹಂಪಿ ಇದೆಯಲ್ಲ, ಅಲ್ಲಿಗೆ ಹೋದ್ರೇ ಒಂದು ದಿವಸದಲ್ಲಿ ಹಂಪಿಯನ್ನೇ ನೋಡೋಕ್ಕಾಗಲ್ಲ. ಇವರು ಪಾಪ ಬಳ್ಳಾರಿಗೆ ಬಂದ್ರಂತೆ. ಅಂದರೆ ಏನೋ ಗೃಹ ಇಲಾಖೆ ಇದೆಯಲ್ಲ, ಅಲ್ಲಿ ಅವರಿಗೆ ನೀವು ಅಲ್ಲಿ ಅಧಿಕಾರ ತಗೋಬೇಕು, ಅಲ್ಲಿ ಶೋಭಾರಾಣಿ ಅಂತ ಅವರೊಬ್ಬರು ಇದ್ದಾರೆ, ಅವ್ರನ್ನ ಮಂಡ್ಯಕ್ಕೆ ಕಳಿಸ್ತಾ ಇದ್ದೀವಿ, ಶೋಭಾರಾಣಿ ಅವರಿಂದ ನೀವು ಅಧಿಕಾರ ತಗೊಂಡು ಬಳ್ಳಾರಿಯನ್ನು ನೀವೇ ನೋಡ್ಕೋಬೇಕು ಅಂತ ಹೇಳಿ 24 ತಾಸು ಆಗಿಲ್ಲ ರೀ. ಆಮೇಲೆ ನೀವು ಅಮಾನತಾಗಿದ್ದೀರಾ, ಕರ್ತವ್ಯ ಲೋಪ, ಕೆಲಸ ಮಾಡೋಕ್ಕೆ ಬರಲ್ಲ ನಿಮಗೆ, ಅಲ್ಲೊಂದು ಗಲಾಟೆ ನಿಮಗೆ ನಿಭಾಯಿಸೋಕ್ಕೆ ಬಂದಿಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ ಪಾಪ. ಇಂಥದ್ದೊಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಸಿಕ್ಕಾಕ್ಕೊಂಡಿದ್ದು ಅಲ್ಲಿಯ ಹೊಸ SP ಯಾಗಿದ್ದ ಪವನ್ ನೆಜ್ಜೂರ್ ಅವರು. ಈಗ ಎಲ್ಲಿ ಕಳಿಸ್ತಾರೆ ಏನು ಅಂತ ನೋಡಬೇಕು. ಹಾಗೆ ಹೊಸಬ್ರು ಯಾರು ಬರ್ತಾರೆ ಅನ್ನೋ ಕೂಡ ಕುತೂಹಲ ಇದೆ. ಇದೆಲ್ಲದರ ಗ್ಯಾಪ್ ಮಧ್ಯೆ ನನಗೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ತಂದಿರುವ ಹೊಸದೊಂದು ಕಾಯ್ದೆ ನೆನಪಾಗ್ತಾ ಇದೆ. ಅದೇ ದ್ವೇಷ ಭಾಷಣ ಮಾಡಿದ್ರೆ ನಾನ್ ಬೇಲೇಬಲ್ಲು, ಒಳಗಡೆ ಹಾಕ್ಬಿಡ್ತೀವಿ, ಆಮೇಲೆ ಅದು ದೊಡ್ಡ ಕೇಸ್ ಆಗ್ಬಿಡುತ್ತೆ, ಜೈಲೇ ಫಿಕ್ಸು, ಈ ಥರದ್ದೊಂದು ಮೊನ್ನೆ ತೊಂದ್ರಲ್ಲ. ಈಗ ಅವರದೇ ಪಕ್ಷದ ಶಾಸಕರಾದ ಭರತ್ ರೆಡ್ಡಿ ಮೇಲೆ ಏನಾದರೂ ಆ ಕಾನೂನು ಅವರಿಗೆ ಅನ್ವಯ ಆಗುತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಕಾಂಗ್ರೆಸ್ ಉತ್ತರ ಕೊಡಬೇಕಿದೆ. ಯಾಕೆಂದರೆ ಅವರ ಮಾತಲ್ಲಿ ಆ ಮಾತು ಹೇಗಿತ್ತು ಗೊತ್ತಾ, ಒಳ್ಳೆ ನಾವ್ಯಾವುದೋ ಒಂದು ತೆಲುಗು ಸಿನಿಮಾ ನೋಡ್ತಾ ಇದ್ದೀವೇನೋ, ಅದರಲ್ಲಿ ರಾಜಕಾರಣ ಇನ್ಕ್ಲೂಡ್ ಆಗಿರೋ ಕತೆ ಇರುತ್ತಲ್ಲ, ಅದರಲ್ಲಿ ಕಲರ್ಫುಲ್ ಡೈಲಾಗ್ಗಳು ಇರ್ತಾವಲ್ಲ, ಅದೇ ನಮ್ಮ ಪ್ರದೀಪ್ ಈಶ್ವರೆಲ್ಲ ಹೊಡಿತಾ ಇರ್ತಾರಲ್ಲ, ಅದೇ ಥರದಲ್ಲಿ ಮಾಧ್ಯಮಗಳ ಕ್ಯಾಮ್ರಾ ಆನ್ ಇರುವಾಗ, ಮೈಕನ್ನು ಹಿಡಿದಿರುವಾಗ ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಅವರನ್ನು ಎಲ್ಲ ರೀತಿಯಲ್ಲೂ ಮುಗಿಸ್ತೀನಿ ಅಂತ ಹೇಳ್ತಾರೆ, ಅವರ ಮನೆಯನ್ನು ಧ್ವಂಸ ಮಾಡಿ ಹೋಗ್ತೀನಿ ಅಂತ ಧಮಕಿಯನ್ನು ಹಾಕ್ತಾರೆ. ಇದು ದ್ವೇಷ ಭಾಷಣದ ಅಡಿ ಬರುತ್ತಾ? ಇದು ಜನಾರ್ದನ್ ರೆಡ್ಡಿ ಅವರ ಕಾರ್ಯಕರ್ತರಿಗೆ ಟ್ರಿಗರ್ ಮಾಡೋಲ್ವಾ? ಇದು ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುವಂತಹ ಕೆಲಸ ಆಗೋದಿಲ್ವಾ? ಹೀಗಾಗಿ ಕಾಂಗ್ರೆಸ್ ಅವರು ಈಗ ಹೊಸದೊಂದು ಕಾಯ್ದೆ ತಂದುಬಿಟ್ಟಿದ್ದೀರಲ್ಲ, ಅದೇ ದ್ವೇಷ ಭಾಷಣ ವಿರೋಧಿ ಕಾಯ್ದೆ, ಅದನ್ನು ಈಗ ಭರತ್ ರೆಡ್ಡಿ ಅವರ ಮೇಲೆ ಅಪ್ಲೈ ಮಾಡ್ತೀರಾ ಇಲ್ವಾ ಅಂತ ಹೇಳಬೇಕು. ಅದರಲ್ಲೂ ನನಗೆ ಈ ವಿಚಾರದಲ್ಲಿ ಸ್ವಲ್ಪ ಖುಷಿಯಾಗಿದ್ದು ಅಂದರೆ G. ಪರಮೇಶ್ವರ್ ಅವರ ಮೇಲೆ. ಅಂದರೆ ಅವ್ರು ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ, ಗೊತ್ತಿದ್ರು ಗೊತ್ತಿಲ್ಲದೆ ಇದ್ದರು ಎಲ್ಲವನ್ನು ಕೂಡ ಮಾಹಿತಿಯನ್ನು ಪಡ್ಕೊಂಡೇ ಹೇಳ್ತೀನಿ ಅಂತ ಜವಾಬ್ದಾರಿಯಿಂದ ಮಾತಾಡ್ತಿದ್ದೀನಿ ಅಂದ್ಕೊಂಡು ಜೋಕರ್ ಆಗ್ತಾರೆ. ಆದರೆ
ಒಂದೇ ಒಂದು ದಿನದಲ್ಲಿ ಜಸ್ಟ್ 24 ತಾಸಲ್ಲಿ ಅಲ್ಲಿ ಎಸ್ ಪಿ ಪವನ್ ಅವರನ್ನು ಎತ್ತಂಗಡಿ ಮಾಡಿದ್ರಲ್ಲ, ಇದು ಮಾತ್ರ ಬಹುಶಃ ಅವರು ಹೋಮ್ ಮಿನಿಸ್ಟರ್ ಆದಮೇಲೆ ಇದೇ ಇರಬೇಕು ಅತ್ಯಂತ ವೇಗವಾಗಿ ಮಾಡಿರುವಂತಹ ಕೆಲಸ ಅಂತ. ಯಾಕೆಂದರೆ ಅವರ ಇಲಾಖೆ ಯಾವೆಲ್ಲ ವಿಚಾರಕ್ಕೆ ಫೇಲ್ ಆಗಿದೆ ಅನ್ನೋದು ನಾವು ನೀವು ನೋಡಿಲ್ವಾ? ಮೂಡ ಕೇಸ್ ಆಗಿರಬಹುದು, ವಾಲ್ಮೀಕಿ ಹಗರಣ ಆಗಿರಬಹುದು, ಅಥವಾ ಇಲ್ಲ RCB ವಿಜಯೋತ್ಸವ ಸಂಭ್ರಮದಲ್ಲಿ ಕಾಲು ತುಳಿತಾ ಇತ್ತಲ್ಲ ಆ ವಿಚಾರಕ್ಕೆ ಆಗಿರ್ಬೋದು. ಜಿ ಪರಮೇಶ್ವರ್ ಅವರ ಇಲಾಖೆ, ಅವರ ನೇತೃತ್ವದ, ಅವರ ಸಾರಥ್ಯದ ಇಲಾಖೆ ಹೆಂಗೆಲ್ಲ ಕೆಲಸ ಮಾಡಿದೆ ಅಂತ ತುಂಬ ಚೆನ್ನಾಗಿ ನೋಡಿಬಿಟ್ಟಿದ್ದೀವಿ. ಆದರೆ ಇದೊಂದು ವಿಚಾರದಲ್ಲಿ ತುಂಬ ವಿಶೇಷವಾದ ಆಸಕ್ತಿಯನ್ನು ಜಿ ಪರಮೇಶ್ವರ ಇಲಾಖೆ ತೋರಿಸುತ್ತೆ. ಪವನ್ ನೆಜ್ಜೂರ್ ಇನ್ನೂ ಆರ್ಡ್ರ್ ತಗೊಂಡು 24 ಗಂಟೆ ಆಗಿಲ್ಲ, ಆವಾಗಲೇ ಅಮಾನತ್ತು ಅನ್ನೋದನ್ನು ಕೂಡ ಅವರು ಸ್ವೀಕಾರ ಮಾಡಬೇಕಾಗುತ್ತೆ. ಹಾಗಾದರೆ ಬಳ್ಳಾರಿಯನ್ನು ಏನು ಗೂಂಡಾ ರಾಜ್ಯ ಅಂತ ಮಾಡ್ತಾ ಇದ್ದೀರಾ? ಬಳ್ಳಾರಿ ರಾಜಕೀಯ ಮುಂಚಿನಿಂದಲೂ ಒಂಥರ ಬೇರೆ ಇದೆ. ಆದರೆ ಕಾನೂನು, ಈ ಸುವ್ಯವಸ್ಥೆ ಅನ್ನೋದನ್ನು ಬಿಗಿಯಾಗಿ ಹಿಡಿದ್ರೆ ಎಲ್ಲ ಊರು ಕೂಡ ನಿಮಗೆ ಕಂಟ್ರೋಲಿಗೆ ಸಿಗುತ್ತೆ. ಅಲ್ಲಿಯ ಎಲ್ಲ ಪುಂಡರನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಬಹುಶಃ ನನಗೆ ಅನಿಸಿದ್ದು SP ಅವರ ತಲೆದಂಡಕ್ಕೆ ಏನು ಕಾರಣ ಇರ್ಬೋದು ಅಂದರೆ, ಅವರೊಂದು ಹೇಳಿಕೆಯನ್ನು ಕೊಟ್ಬಿಟ್ರು. ಏನಂತ? ಈಗ ಅಲ್ಲೊಂದು ಶೂಟೌಟ್ ಆಗಿದೆಯಲ್ಲ, ಅದು ಪೊಲೀಸ್ ಗನ್ನಿಂದ ಆಗಿಲ್ಲ, ಯಾವುದೋ ಪ್ರೈವೇಟ್ ಗನ್ಮ್ಯಾನಿಂದ ಆಗಿರೋದು ಅಂತ ಹೇಳಿದ್ರು. ಅಲ್ಲಿ CCTVಯಲ್ಲಿ ಯಾರು ಕಾಣ್ತಾ ಇದ್ದಾರೆ? ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಕಾಣ್ತಾ ಇದ್ದಾನೆ. ಹಾಗಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತ, ಕಾಂಗ್ರೆಸ್ ಶಾಸಕನ ಆಪ್ತನಿಂದಲೇ ಸತ್ತೋದ್ನ? ಈ ಪ್ರಶ್ನೆ ಬಂದಿದೆ. ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕ್ಕೆ ತಡ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಫೀಲ್ ಆಗಿರಬೇಕು. ಹಾಗಾಗಿ ಅಮಾನತ್ ಅಂತ 24 ಗಂಟೆಯಲ್ಲಿ ಅವರಿಗೆ ಈ ರಿವರ್ಸ್ ಗೇರ್ ಹಾಕ್ಕೊಂಡು ಹೋಗ್ಬಿಡ್ರಿ ನೀವು ಅಂತ ಕಳಿಸ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ನೆನಪಾಗೋದು ಈ ಶೋಭಾ ರಾಣಿ ಅಂತ ಇದ್ರಲ್ಲ, ಬಳ್ಳಾರಿಯ ಹಳೆ SP ಅವರು ತುಂಬ ಕಷ್ಟಪಟ್ಟಿದ್ರಂತೆ. ಅಂದರೆ ಅಲ್ಲಿ ಬದುಕಕ್ಕೆ ಬಿಡಿ, ಕೆಲಸ ಮಾಡೋಕ್ಕೆ ಕೂಡ ವಾತಾವರಣ ಚೆನ್ನಾಗಿಲ್ಲ ಅಂತ ಈ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದರು. ಹಾಗಾಗಿ ಅವರು ಮಂಡ್ಯಕ್ಕೆ ಬಂದಿದ್ದರು. ಇಲ್ಲಿ ನಮ್ಮ ಪವನ್ ನೆಜ್ಜೂರ್ ಅವರು ಬಳ್ಳಾರಿಗೆ ಬಂದಿದ್ದರು. ಪಾಪ ಬಳ್ಳಾರಿಯಲ್ಲಿ ಎಷ್ಟೊಂದು ನೋಡೋದು ಬಾಕಿ ಇತ್ತು. ಹಂಪಿ ನೋಡೋದಿತ್ತು, TB ಡ್ಯಾಮ್ ಇತ್ತು, ದರೋಜಿ ಕರಡಿಧಾಮ ನೋಡೋದಿತ್ತು. ಅಯ್ಯೋ ಒಂದ ಎರಡ ಅಷ್ಟೊಂದು ನೋಡೋದಿತ್ತು. ಅಷ್ಟೊಂದು ನೋಡೋ ಪ್ಲ್ಯಾನು ಇತ್ತೇನೋ. ಆದರೆ ನಮ್ಮ ಗೌರ್ಮೆಂಟ್ ಇದೆಯಲ್ಲ, ಅತ್ಯಂತ ಕ್ಷಿಪ್ರವಾಗಿ ಅವರನ್ನು ಅಮಾನತು ಮಾಡಿದೆ. ಯಾಕೆಂದರೆ ಅಲ್ಲಿ ಸರ್ಕಾರದ ವೈಫಲ್ಯವೇ ಎದ್ದು ಕಾಣ್ತಾ ಇದೆ. ಈಗ ಪವನ್ ನೆಜ್ಜೂರ್ ಅವರ ಮೇಲೆ ಇನ್ನೊಂದು ವರ್ಷನೂ ಬರಲೇಬೇಕಲ್ಲ, ಬರ್ತಾ ಇದೆ. ಅದೇನಪ್ಪ ಅಂದರೆ, ಗಲಾಟೆ ಆಗೋ ದಿವಸ ಪವನ್ ಅವರು ಪಾರ್ಟಿ ಮೂಡಲ್ಲಿದ್ದರಂತೆ, ಸ್ವಲ್ಪ ಮದ್ಯವನ್ನು ಸೇವಿಸಿದ್ರಂತೆ. ಹಾಗಾಗಿ ಅವ್ರಿಗೆ ಬರೋಕ್ಕಾಗಲಿಲ್ವಂತೆ. ಹೀಗಾಗಿಯೇ ಚಿತ್ರದುರ್ಗದ SP ಅವರಿಗೆ ಕಾಲ್ ಮಾಡಿ, ನೀನು ಹೋಗಿರೋ, ನಾನು ಆಮೇಲೆ ಬರ್ತೀನಿ ಹೇಳಿದ್ರಂತೆ. ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಫೋನ್ ಮಾಡಿದ್ರು, ರಿಸೀವ್ ಮಾಡಲಿಲ್ವಂತೆ. ಈ ಥರದಲ್ಲಿ ಹೇಳ್ತಾ ಇದ್ದಾರೆ. ಅದು ಕೂಡ ಕನ್ಫರ್ಮ್ ಆಗಬೇಕಿದೆ. ಈಗ DKಶಿ ಅವರು ಹೇಳ್ತಾರೆ, ಈಗ ಅಲ್ಲೊಂದು ಹತ್ಯೆ ಆಯ್ತಲ್ಲ, ಅದನ್ನು ವಿಶೇಷವಾಗಿ ತನಿಖೆ ಮಾಡೋಕ್ಕೆ ಒಂದು ಟೀಮನ್ನು ಕಳಿಸ್ತಾ ಇದ್ದೀವಿ, 6 ಜನ ಇರ್ತಾರೆ ಅಂತ ಹೇಳಿದ್ದಾರೆ. ಬಟ್ ನನಗನ್ಸೋದು ರಾಜ್ಯದಲ್ಲಿ ಈ ಗೃಹ ಸಚಿವರೇ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ, ಇನ್ನು ಅವರ ಇಲಾಖೆ ಇನ್ನೆಷ್ಟೇ ಆ್ಯಕ್ಟಿವ್ ಆಗಿರಬೇಡ. ಏನನ್ಸುತ್ತೆ ನಿಮಗೆ? ನಾನು ಜಿ ಪರಮೇಶ್ವರ್ ಅವರಿಗೆ ಇದೇ ಒಂದು ವಿಚಾರಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ. ಸರ್, ಈಗ ನೀವು 24 ಗಂಟೆಯಲ್ಲಿ ಅವರಿಗೆ ರಿವರ್ಸ್ ಗೇರ್ ಹಾಕಿ ಕಳಿಸಿದ್ರಲ್ಲ ಅಮಾನತ್ತು, ಇದೇ ಒಂದು ವೇಗವನ್ನು ಎಲ್ಲ ಕೇಸುಗಳಲ್ಲೂ ಕೂಡ ನೀವು ತೋರಿಸ್ಬೇಕಾಗುತ್ತೆ. ಆಗ ನಿಮ್ಮ ಮೇಲೆ ಒಂದು ವಿಶೇಷವಾದ ನಂಬಿಕೆ ಜನರಿಗೂ ಬರುತ್ತೆ. ಅದರ ಜೊತೆಗೆ ಬಳ್ಳಾರಿ ಆಗಿರಬಹುದು, ಇನ್ಯಾವುದೋ ಜಾಗ ಆಗಿರ್ಬೋದು, ಕಾನೂನು ಮತ್ತು ಸುವ್ಯವಸ್ಥೆ ಇದೆಯಲ್ಲ, ಅದನ್ನು ಕಾಪಾಡುವ ಜವಾಬ್ದಾರಿ, ಹೊಣೆಗಾರಿಕೆ ನಿಮ್ಮದೇ ಆಗಿರುತ್ತೆ. ನೀವು ಸಮರ್ಥರು ಅಂದ್ಕೊಂಡು ಪಾಪ ಅಲ್ಲ ಹೈಕಮಾಂಡ್ ನಿಮಗೆ ಅಧಿಕಾರ ಕೊಟ್ಟರೆ, ಹೊಣೆಗಾರಿಕೆಯನ್ನು ಕೊಟ್ಟರೆ, ನೀವು ಇಷ್ಟೊಂದು ಸ್ಪೀಡಾಗಿ ಕೆಲಸ ಮಾಡಿಬಿಟ್ರೆ ಏನು ಅನ್ಕೋಬೇಡ ಅವರು, ಹಾಗೆ ಜನ ಏನು ಅನ್ಕೋತಾರೆ, ಈ ಬಗ್ಗೆ ನೀವು ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಆ ಗನ್ನು ಯಾರ ಹೆಸರಲ್ಲಿದೆ, ಗುಂಡು ಎಲ್ಲಿ ಖರೀದಿಯಾಗಿದೆ, ಆ ಟ್ರಿಗ್ಗರ್ ಎಳೆದ ಬೆರಳುಗಳು ಯಾರದ್ದು, ಇದೆಲ್ಲವೂ ಕೂಡ ಜನರಿಗೆ ಕುತೂಹಲ ಇದೆ, ಪ್ರಶ್ನೆ ಇದೆ, ಭಯ ಇದೆ. ಹಾಗಾಗಿ ಇದೆಲ್ಲದಕ್ಕೆ ಯಾವ ಇಲಾಖೆ ಉತ್ತರ ಕೊಡಬೇಕಾಗುತ್ತೆ? ಸಾರಿಗೆ ಇಲಾಖೆನೂ ಅಲ್ಲ, ಅಬಕಾರಿ ಇಲಾಖೆನೂ ಅಲ್ಲ, ನಿಮ್ಮದೇ ಗೃಹ ಇಲಾಖೆ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ನೆನಪಿರಲಿ. ಇನ್ನೂ ಯಾರೆಲ್ಲ ಹೊಸದಿಗಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಜೈ ಶ್ರೀರಾಮ್.